ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಮೌರ್ಯ ಪೂಜಾರಿ. ಬೃಹತ್ ಬೆಂಗಳೂರಲ್ಲಿ ಈಗಾಗಲೇ ರಿಯಲ್ ಎಸ್ಟೇಟ್ ದಂಧೆ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈಗ ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಏನೋ ದಿನಕ್ಕೊಂದು ತಿರುವು ಪಡಿತಾ ಇದೆ. ಏನೋ ಈಗಾಗಲೇ ನಡೆದಂತಹ ಹೋರಾಟದಲ್ಲಿ ಅನೇಕ ರೈತರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಏನೋ ಸರ್ಕಾರದ ಆದೇಶದ ವಿರುದ್ಧ ಹೋರಾಟ ಕೂಡ ನಡೆಸಿದ್ದಾರೆ. ಈಗಾಗಲೇ ಹೊಸೂರುವರೆಗೂ ನಡೆದ ಹೋರಾಟದಲ್ಲಿ ಅನೇಕ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಬಿಡದಿ ಟೌನ್ಶಿಪ್ ಈಗ ರಿಯಲ್ ಎಸ್ಟೇಟ್ ಅಡ್ಡ ಆಗುತ್ತಿದೆಯಾ ಎಂಬುದು ಸಾರ್ವಜನಿಕ ವಲಯದಲ್ಲಿ ಎದ್ದಿರುವ ಪ್ರಶ್ನೆಯಾಗಿದೆ. ಹೌದು ವೀಕ್ಷಕರೇ, ಈಗಾಗಲೇ ಬಿಡದಿ ಟೌನ್ಶಿಪ್ ವಿರುದ್ಧ ರಾಜಕೀಯ ತಿರುವುಗಳು ಕೂಡ ಪಡೆದಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಸ್ಥಳೀಯ ಜನಪ್ರತಿನಿಧಿಗಳು, ಜನಪರ ಹಾಗೂ ರೈತಪರ ಸಂಘಟನೆಗಳೊಂದಿಗೆ ಜೆಡಿಎಸ್ ಕೂಡ ಕೈ ಜೋಡಿಸಿದೆ. ಇನ್ನು ಅಂಚಿಪುರದಿಂದ ಹೊಸೂರುವರೆಗೆ ಬೃಹತ್ ಪಾದಯಾತ್ರೆ ನಡೆಸಿತ್ತು. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು, ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಎಂ ಕೃಷ್ಣಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ, ಮಾಜಿ ಶಾಸಕ ಎ ಮಂಜುನಾಥ್, ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ರೈತರೊಂದಿಗೆ ಪಾದಯಾತ್ರೆ ಮಾಡಿದ್ದಾರೆ. ಇನ್ನು ಅಂಚಿಪುರ ಗ್ರಾಮ ಶಕ್ತಿ ದೇವತೆ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಪಾದಯಾತ್ರೆ ಪ್ರಾರಂಭವಾಗಿತ್ತು. ಅಂಚಿಪುರ ಗ್ರಾಮದಿಂದ ಹೊಸೂರುವರೆಗೆ 8 ಗ್ರಾಮಗಳ ಮೂಲಕ ಪಾದಯಾತ್ರೆ ನಡೆಸಿದ್ದಾರೆ. ಅಪಾರ ಪ್ರಮಾಣದ ರೈತರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಏನೋ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಬೆಳಗ್ಗೆ ಅಂಚಿಪುರದಿಂದ ಆರಂಭವಾದ ಪಾದಯಾತ್ರೆ ಅಂಚಿಪುರ ಕಾಲೋನಿ, ಬನ್ನಿಗಿರಿ, ಮರಿಗೌಡನ ದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ ಹಾಗೂ ಹೊಸೂರುವರೆಗೆ ಈ ಒಂದು ಪಾದಯಾತ್ರೆ ಬಹಿರಂಗ ಸಭೆಯೊಂದಿಗೆ ಸಾಗಿತ್ತು. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಏನಕ್ಕೆ ಬಂದಿದ್ದೀರಿ? ನಮ್ಗೆಲ್ಲ ಗೊತ್ತಿರೋದ ಏನಕ್ಕೆ ಬಂದಿದ್ದೀರಿ ಅಂತಂದ್ರೆ, ಏನ್ ಈ ಬಿಡದಿ ಭಾಗದ ರೈತರ ನೋವನ್ನ ನೋಡಿ ಏನು ನಮ್ಮ ವರಿಷ್ಠರು ಏನ್ ಕರೆ ಕೊಟ್ಟಿದ್ರು, ಆ ಬಿಡದಿ ಭಾಗದ ರೈತರ ಪರವಾಗಿ ನಿಲ್ಬೇಕು ಅಂತ ಕಣ್ಣಾರೆ ಬಂದು ಇವತ್ತಿನ ದಿವಸ ಇಲ್ಲಿನ ಪರಿಸ್ಥಿತಿ ನೋಡಿದಿರಿ, ಈ ಹಸರು ನೋಡಿದಿರಿ. ಯಾವತ್ತಿಗೂ ಇದು ಏನ್ ಈ ಪರಿಹಾರ ಆಗೋವರೆಗೂ ಶಾಶ್ವತವಾಗಿ ಇವ್ರ ಜೊತೆನೆ ನಿಲ್ಬೇಕು, ಇವ್ರ ಕಷ್ಟದ ಜೊತೆ ನಾವು ನಿಲ್ಬೇಕು, ಇವ್ರು ಸ್ಪಂದಿಸಬೇಕು. ಏನ್ ಈ ಕಾಂಗ್ರೆಸ್ ಕೆಟ್ಟ ಸರ್ಕಾರ ಏನು ಡಿಸಿಷನ್ ತಗೊಂಡಿದೆ, ಈ ಭೂಮಿನ ಏನು ಗ್ರೇಟರ್ ಇದು ಮಾಡೋದಕ್ಕೆ ಹೊರಟಿದೆ, ಅದನ್ನ ತಡೆಗಟ್ಟೋದಕ್ಕೆ ನಾವು ಈ ರೈತರ ಜೊತೆ ನಿಲ್ಬೇಕಂತ ನಾವು ಕೋಲಾರ ಭಾಗದಿಂದ, ಮೈಸೂರು ಭಾಗದಿಂದ, ತುಮಕೂರು, ರಾಮನಗರ ಎಲ್ಲ ಭಾಗದಿಂದ, ಮಂಡ್ಯ ಭಾಗದಿಂದ, ಎಲ್ಲ ಭಾಗದಿಂದ ನಮ್ಮ ಹೆಣ್ಮಕ್ಳು, ನಮ್ಮ ಜೆಡಿಎಸ್ ಕಾರ್ಯಕರ್ತರು, ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಬಂದಿದ್ದಾರೆ. ಇವತ್ತಿನ ದಿವಸ ರೈತರು ಕೂಡ ಬಂದಿದ್ದಾರೆ. ಪಕ್ಕದ ಹಳ್ಳಿ ಒಡೇರಹಳ್ಳಿ, ಇದು ನಮ್ಮ ಆರೋಹಳ್ಳಿ ಸರ್ವೆ ನಂಬರು ಆ ಎಕ್ಸ್ಟೆನ್ಷನ್ಗೂ ಬರುತ್ತೆ. ಈ 3 ಹಳ್ಳಿಗಳ ಒಂದು ಫೈನಲ್ ನೋಟಿಫಿಕೇಶನ್ ಏನಾಗಿದೆ ಸರ್ಕಾರದ ಕಡೆಯಿಂದ, ಯಾರಿಗೆ ಲಾಭ ಮಾಡಕ್ ಹೊರಟಿದ್ದಾರೆ ಸರ್ಕಾರ? ಈಗ ನಾನು ಕೇಳೋಂಥದ್ದಣ್ಣ ಬಹಳ ಸಿಂಪಲ್ ಆಗಿ ಕೇಳ್ತೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿಗಳಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಜಿಲ್ಲೆ ಅವರೇ, ನಾವು ತುಂಬು ಹೃದಯದಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ. ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ನಮ್ಮ ಪಕ್ಷದ ಯಾವುದೇ ನಾಯಕರಾಗ್ಲಿ, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತ ನಂತರ ನಾವು ಅವ್ರಿಗೆ ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸಿದ್ದೀವಿ. ಆದರೆ ಇಲ್ಲಿ ನಾನು ಕೇಳುವಂಥದ್ದು, ಇದನ್ನ ಪ್ರತಿಷ್ಠೆಯಾಗಿ ತಗೊಳ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಲಾಭದ ಲೆಕ್ಕಾಚಾರಕ್ಕೆ ಇಲ್ಲಿ ರೈತರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ನಾನು ಮಂಜಣ್ಣನ್ಗೆ ಮೊನ್ನೆ ಒಂದು 15 ದಿನ ಆಯ್ತಣ್ಣ ನಾನು ಬಂದೋಗಿ, ಒಂದು 10-12 ದಿನ, ಒಂದು 15 ದಿನ ಆಯ್ತು. ಮಂಜಣ್ಣ ಇಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು, ನನಗೆಲ್ಲ ತೋರಿಸ್ತಾ ಇದ್ರು ಜಾಗ, ಇಲ್ಲೆಲ್ಲ ನಾವು ಹುಟ್ಟಿ ಆಡು ಬೆಳೆದಿರ್ತಕ್ಕಂಥ ಜಾಗ ಅಂತ. ಅವ್ರಿಗೆ ಇಂಚಿಂಚು ಮಾಹಿತಿ ಗೊತ್ತಿದೆ. ಮಂಜಣ್ಣ, ಒಂದು ರಿಯಾಲಿಟಿ ಚೆಕ್ ಆಗ್ಬೇಕಲ್ಲ, ಒಂದು ವಾಸ್ತವಕ್ಕೆ ಹತ್ರವಾಗಿರ್ತಕ್ಕಂಥ ಒಂದು ವರದಿ ಮುಂದೆ ನಮಗೂ ಕೂಡ ಅರ್ಥ ಆಗಬೇಕಾಗಿದೆ, ಅದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ನಡೀರಿ ಒಂದಿನ ಬತ್ತಿನಿ ಫಿಕ್ಸ್ ಮಾಡ್ಕೊಳ್ಳಿ, ಹೋಗಿ ಬರುವ ಅಂತಂದೆ. ಹೋಗಿದ್ರು. ಈಗ ಹೈನುಗಾರಿಕೆ, ಇಲ್ಲಿ ಬಹಳ ಜನ ನಾನು ರೈತರ ಹತ್ರ ಚರ್ಚೆ ಮಾಡಿದಾಗ ಸ್ವಂತ ಜಮೀನ್ ಇಲ್ಲದೆ ಇರ್ತಕ್ಕಂಥವ್ರು ಜಮೀನನ್ನ ಗುತ್ತಿಗೆಗೆ ತಗೊಂಡು
5, 6, 8 ಹಸಗಳು ಸಾಕೊಂಡು ಅದರಲ್ಲಿ ಮೇವ್ಗಾಗ್ತಕ್ಕಂಥ ಎಕ್ಸ್ಪೆನ್ಸು, ಗುತ್ತಿಗೆದಾರರಿಗೆ ಏನ್ ಕಮಿಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ತಿಂಗಳ ಖರ್ಚು, ಇದೆಲ್ಲ ಖರ್ಚು ವೆಚ್ಚ ಕಳೆದು ಅವರ ಮನೆಯ ಒಂದು ಮಕ್ಕಳ ಭವಿಷ್ಯಕ್ಕೋ ಅಥವಾ ಆರೋಗ್ಯದ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಏನೋ ಸಣ್ಣ ಪುಟ್ಟ ಹಣವನ್ನ ನೋಡ್ಕೊಂಡು ಗೌರವಯುತವಾಗಿ ಬದುಕು ಕಟ್ಕೊಂಡವ್ರೆ. ಇನ್ನ ತೆಂಗು, ಅಡಿಕೆ, ಮಾವು, ರೇಷ್ಮೆ, ತರಕಾರಿ, ಹಣ್ಣು ಏನೇನ್ ಬೆಳೀತಾ ಇಲ್ಲ, ಇದು ಬಂಜರ್ ಭೂಮಿನ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.